ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ಎಲ್ರು ಹೇಗಿದ್ದೀರಾ? ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಎಲ್ರಿಗೂ ಸಂಡೆ ಅಂದ್ರೆ ರಜಾ ಇರುತ್ತೆ. ಆದ್ರೆ ನಮ್ಮಂತ ಗೃಹಿಣಿಯರಿಗೆ ಸಂಡೆ ಬಂತು ಅಂದ್ರೆ ತುಂಬಾನೇ ಕೆಲಸ ಇರುತ್ತೆ. ಆ ಕೆಲಸ ಇವತ್ತು ಏನು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ, ನಾನು ಮದ್ದೂರುಡೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆಲ್ರೆಡಿ ಮದ್ದೂರುಡೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಹಾಕಿರೋದ್ರಿಂದ ಇಲ್ಲಿ ಯಾವುದೇ ತರದ ರೆಸಿಪಿನ ನಾನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ. ಸಂಡೆ ನಾನು ಏನೆಲ್ಲ ಕೆಲಸಗಳನ್ನ ಮಾಡಿದೆ ಅಂತೇಳಿ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಅಷ್ಟೇ ಹೇಳ್ತಾ ಹೋಗ್ತೀನಿ. ಸಣ್ಣದಾಗಿ ಈರುಳ್ಳಿ ಹಚ್ಚಿಟ್ಕೊಂಡಿದೆ, ಕೈಯಲ್ಲಿ ಕಲ್ಸೋದಿಕ್ಕಾಗಲ್ಲ ಅಂತ ನಾನು ಯಾವಾಗ್ಲೂ ಗ್ರೈಂಡರ್ ನಲ್ಲೇ ಹಾಕಿ ಕಲ್ಸ್ಕೊಂತೀನಿ. ತುಂಬಾ ಚೆನ್ನಾಗಿ ಇವೆಲ್ಲ ಮಿಕ್ಸ್ ಆಗುತ್ತೆ. ತುಂಬಾ ಸಲ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ನಾನು ಈ ತರ ಜಾಸ್ತಿ ತಿಂಡಿಗಳನ್ನ ಮಾಡ್ಕೋಬೇಕು ಅಂತ ಅಂದಾಗ ಗ್ರೈಂಡರ್ಗೆ ಹಾಕೊಂಡ್ಬಿಟ್ಟು ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾನು ಕರ್ಬೇವಿನ ಸೊಪ್ಪು ಹಾಗೆ ಚಿಲ್ಲಿ ಫ್ಲೇಕ್ಸ್ ಅಂದ್ರೆ ಖಾರಕ್ಕೆ ನಾನು ಮೆಣಸಿನ್ಕಾಯಿನ ಪೌಡರ್ ಮಾಡಿ ಹಾಕ್ತಾ ಇದ್ದೀನಿ. ಕೆಲವೊಬ್ರು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾರೆ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ. ನಾವು ಹಸಿರು ಮೆಣಸಿನ್ಕಾಯಿ ತಿಂದೇ ಇರೋ ಕಾರಣ ನಾನು ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗಸಗಸೆನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಾದಿರುವಂಥ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀರನ್ನು ಹಾಕಬಾರ್ದು, ಹೀಗಾಗಿ ಕಾದಿರೋ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಕೈಯಲ್ಲಿ ಕಲಸೋದಕ್ಕಾಗಲ್ವಲ್ಲ, ಅದಕ್ಕೆ ನಾನು ಯಾವಾಗಲೂ ಇದೇ ರೀತಿಯಾಗೇ ಹಾಕ್ಕೊಂಡ್ಬಿಡ್ತೀನಿ. ಇದರಲ್ಲೇ ನಾನು ಕಲಿಸ್ಕೊಳ್ಳೋದು. ತುಂಬ ಸಾಫ್ಟಾಗಿ ಎಲ್ಲ ಮಿಕ್ಸ್ ಆಗಿ ಉಪ್ಪು ಪ್ರತಿಯೊಂದು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾನು ಪ್ರತಿ ಸಲನೂ ಇದೇ ರೀತಿಯಾಗೇ ಮಾಡೋದು. ತುಂಬಾ ಸಲ ವಿಡಿಯೋದಲ್ಲಿ ಹೇಳಿದ್ದೆ, ಎಲ್ಲಾ ಕಡೆಯಿಂದನೂ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ರು, ಹೆಗ್ಣಗಳು ಬರ್ತಾ ಇದೆ, ಮತ್ತೆ ಹಾಗೆ ಪಾಟ್ಗಳಲ್ಲೆಲ್ಲ ಗಿಡಗಳನ್ನೆಲ್ಲ ತೆಗೆದಾಕ್ತಾ ಇದೆ, ಮತ್ತೆ ಏನೇ ಬೀಜಗಳ ಹಾಕಿದ್ರು ತೆಗಿತಾ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಗೇಟ್ ಹತ್ರ ಅಂದ್ರೆ ಕಾರ್ಪೊರೇಷನ್ ಕಾವೇರಿ ನೀರ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಒಂದು ಪೈಪನ್ನ ಹಾಕಿದ್ವಿ. ಆ ಜಾಗದಿಂದ ಸ್ವಲ್ಪ ಬರ್ತಾ ಇತ್ತು. ಹಂಗೆ ಅಲ್ಲಿ ಹುಡ್ಡು ವಾಟರ್ ಬಾಟ್ಲು ಎಲ್ಲ ಇಡ್ತಾ ಇದ್ವಿ. ಆದ್ರೂ ಕೂಡ ಅಲ್ಲಿಂದ ಬರ್ತಾ ಇದೆ ಅಂತ ನಿಮ್ಗೆ ಕನ್ಫರ್ಮ್ ಆಯ್ತು. ಎಲ್ಲಿಂದ ಬರ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಒಂದು ಟ್ರಿಕ್ಸ್ ನ ಮಾಡಿದ್ವಿ. ಹಸಿಟ್ಟನ್ನ ಉದುರಿಸಿ ಯಾವ ಕಡೆಯಿಂದ ಬರ್ತಾ ಇದೆ ನೋಡ್ಕೊಳ್ಳೋದಕ್ಕೆ ಅಂತೇಳಿ ಅದು ಹೆಜ್ಜೆ ಗುರುತಿಂದ ಈ ಗೇಟ್ ಇಂದ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗಿ ಈಗ ಅಲ್ಲಿಗೆ ಸ್ವಲ್ಪ ಸಿಮೆಂಟ್ ಅನ್ನ ಹಾಕೋಣ ಅಂತೇಳಿ ಭಾನುವಾರ ದಿನಾನೇ ಇದು ಕೆಲ್ಸನೂ ಮಾಡ್ಕೊಂತಾ ಇದ್ವಿ. ನಮ್ಮ ಮನೆಯವರನ್ನೇ ಸ್ವಲ್ಪ ಮರಳು ಇತ್ತಲ್ಲ, ಮರಳು ಮತ್ತೆ ಸಿಮೆಂಟ್ ಅನ್ನ ತಗೊಂಡ್ಬಂದು ಸ್ವಲ್ಪ ಸಿಮೆಂಟ್ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ಪೌಡರ್ ಮಾಡಿ ಹಾಗೇನೆ ಅದನ್ನ ಚೆನ್ನಾಗಿ ಕಲಸಿ ಆ ಗೇಟ್ ಹತ್ರ ನಲ್ಲಿ ಪೈಪ್ ಏನ್ ಬಂದಿದೆ ಅಲ್ಲಿಗೆ ಸ್ವಲ್ಪ ಕವರ್ ಮಾಡೋಣ. ಆ ಸ್ವಲ್ಪ ಸಣ್ಣ ಜಾಗದಿಂದಾನೇ ಅದು ಬರ್ತಾ ಇತ್ತು. ಹಾಗಾಗಿ ಅಲ್ಲಿ ಕ್ಲೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ, ಇವಾಗ ನಾವು ಗಾರೆ ಕೆಲಸ ನಾವೇ ಮಾಡ್ಕೊಂತಾ ಇದ್ದೀವಿ. ನಮ್ ಕೆಲಸ ನಾವೇ ಮಾಡ್ಕೋಬೇಕಲ್ವಾ, ಹಾಗಾಗಿ ಅದನ್ನ ನಾವೇನೆ ಕ್ಲೋಸ್ ಮಾಡಿ ನೋಡಿ ಈ ತರ ಜಾಗದಲ್ಲಿ ಅದು ವೆಯ್ಟ್ಗೆ ಸ್ವಲ್ಪ ಅಂದ್ರೆ ನಲ್ಲಿ ಮೇಲ್ಗಡೆ ಎತ್ಕೊಂಡ್ಬಿಡುತ್ತೆ. ಹಂಗಾಗಿ ಸಿಮೆಂಟ್ ಹಾಕುವಾಗ ಮೇಲ್ಗಡೆ ಬಂದ್ಬಿಡುತ್ತೆ ಅಂತೇಳಿ ಅಲ್ಲಿಗೊಂದು ಭಾರವಾಗಿರೋದೊಂದು ಪಾಟನ್ನ ಇಟ್ಟು ಆ ಸಿಮೆಂಟ್ ಕೆಲ್ಸನ ನಾವೇ ಮಾಡ್ಕೊಂತಾ ಇದ್ವಿ. ಇದನ್ನ ಮಾಡ್ಕೊಳ್ಳೋದಕ್ಕೆ ಯಾರನ್ನಾರು ಕೇಳಿದ್ರೆ ಅದಕ್ಕೂ ಒಂದ್ ರಾಶಿ ದುಡ್ಡನ್ನ ಹೇಳ್ತಾರೆ. ಅದಕ್ಕೆ ನಮ್ ಕೆಲ್ಸ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಈ ಸಣ್ಣ ಪುಟ್ಟ ಕೆಲ್ಸಕ್ಕೆ ಅಂದ್ರೆ ಕಾರ್ಯ ಕೆಲ್ಸದವರು ಸಿಗೋದೂ ಇಲ್ಲ. ಅದಕ್ಕೆ ಇವತ್ತು ನಾವೇ ಕಾರ್ಯ ಕೆಲ್ಸದವರಾಗಿ ಕೆಲ್ಸನ ಮಾಡ್ಕೊಂತಾ ಇದೀವಿ ನೋಡಿ. ಮತ್ತೆ ಅಲ್ಲಿ ಕೆಲ್ಸ ಮುಗಿಸಿ ಬಂದು ಈಗ ಆಲ್ರೆಡಿ ಮದ್ದೂರುಡೆ ಮಾಡೋದಕ್ಕೆ ಅಂತ ಪ್ರಿಪೇರ್ ಮಾಡ್ಕೊಂತಾ ಇದ್ವಿ. ನಾನು ಮದ್ದೂರುಡೆನ ತಟ್ಟಿ ಕೊಡ್ತಾ ಇದ್ದೆ. ಹಸ್ಬೆಂಡ್ ಬೇಯಿಸ್ತಾ ಇದ್ರು. ಬೇಯಿಸೋ ಕೆಲ್ಸ ಯಾವಾಗ್ಲೂ ಪಾಪ ಅವ್ರಿಗೇನೆ ಕೊಡ್ತೀನಿ ನಾನು. ಮದ್ದೂರುಡೆ ಎಲ್ಲ ಕಂಪ್ಲೀಟ್ ಮಾಡಿದಾದ್ಮೇಲೆ ಮನೆ ಕಸ ಗುಡಿಸ್ಬೇಕಿತ್ತಲ್ಲ, ಹಾಗಾಗಿ ನಾನು ರೋಬೋ ಕೂಡ ಆನ್ ಮಾಡಿದ್ದೆ. ರೋಬೋ ಕೂಡ ಅದ್ರ ಪಾಡಿಗೆ ಅದು ತನ್ನ ಕೆಲಸನ ಮಾಡ್ತಾ ಇತ್ತು. ಈ ರೀತಿಯಾಗಿ ನನಗೆ ರೋಬೋ ಇರೋದ್ರಿಂದ ಸ್ವಲ್ಪ ಕಸ ಗುಡಿಸಿ ಹೊರಿಸುವಂತ ಕೆಲಸ ಕೂಡ ಕಡಿಮೆ ಆಗುತ್ತೆ. ಎಷ್ಟೋ ರಿಲ್ಯಾಕ್ಸ್ ಅನ್ಸುತ್ತೆ ನನ್ಗಂತೂ. ಯಾರಿಗೂ ಕಾಯೋ ಇಷ್ಟಿರಲ್ಲ. ನಮ್ಗೆ ಯಾವಾಗ ಬೇಕೋ ಅವಾಗ ಆನ್ ಮಾಡ್ಕೊಂಡು ಕೆಲಸನ ಈಸಿ ಮಾಡ್ಕೋಬಹುದು. ಮತ್ತೆ ಹಾಗೆ ಗಾರ್ಡನ್ ಅಲ್ಲಿ ಹೂ ಇತ್ತಲ್ಲ, ಹಾಗೆ ಹೂ ತೆಕೊಂಡು ಹೋಗೋಣ ಅಂತೇಳಿ ಬಂದೆ. ಚೇಂಜ್ ಆಗಿಬಿಟ್ಟಿದೆ.
ಹಾಗೆ ವಿಳ್ಯದೆಲೆ ಒಳಗಡೆ ವಿಳ್ಯದೆಲೆ ಸ್ವಲ್ಪ ಹುಳ ಹೊಡೆದಿತ್ತು, ಅದನ್ನ ಗಿಡನ ಕಟ್ ಮಾಡಿದ್ದೆ. ಹಾಗಾಗಿ ಅದ್ರೊಳಗಡೆ ಸ್ವಲ್ಪ ಸೊಪ್ಪನ್ನು ಹಾಕೊಂಡಿದೆ. ಯಾವ್ದಾದ್ರು ದೊಡ್ಡ ದೊಡ್ಡದು ಸೊಪ್ಪಿದೆ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂತ ಇದೆ. ಒಂದಿಡೀ ಸೊಪ್ಪಿತ್ತು ಅಂದ್ರೆ ತರಕಾರಿ ಜೊತೆಗೆ ಸೊಪ್ಪನ್ನು ಹಾಕಿ ಬೇಳೆ ಸಾಂಬಾರ್ ಜೊತೆಗೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬೆಣ್ಣೆ ತರ ಇರುತ್ತೆ. ಚೆನ್ನಾಗಿ ಬೇಯಿಸ್ಬೇಕು, ಸೊಪ್ಪನ್ನ ಬೇಯಿಸಿ ಮಾಡಿದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ನನ್ಗೆ ಆ ರೀತಿ ಮಾಡೋದಂದ್ರೆ, ನನ್ಗೆ ಆ ರೀತಿ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ನಾಳೆಗೆ ಅಂದ್ರೆ ಸೋಮವಾರಕ್ಕೆ ಸೊಪ್ಪನ್ನ ಹಾಕಿ ಬೇಳೆ ಸಾಂಬಾರ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಇರ್ತಕ್ಕಂತ ಸೊಪ್ಪನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂತ ಇದೆ. ಚಿಕ್ಕದು ಎಲ್ಲ ಇನ್ನೊಂದು ವಾರ ಹೋಯ್ತು ಅಂದ್ರೆ ಅದು ಕೂಡ ದೊಡ್ಡದಾಗತ್ತೆ, ಆವಾಗ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ವಿಳೆದೆಲೆ ಬಳ್ಳಿನೂ ಸ್ವಲ್ಪ ಚಿಗುರು ಬರುತ್ತೆ, ಅಷ್ಟರಲ್ಲಿ ನಾನು ಸೊಪ್ಪನ್ನ ತಕ್ಕೋಬಹುದು ಅಂತೇಳಿ ನೋಡಿ ಸ್ವಲ್ಪ ಜಾಗದಲ್ಲೇನೆ ಈ ರೀತಿಯಾಗಿ ಕೂಡ ನಿಮ್ಗೆ ಸೊಪ್ಪು, ಕೊತ್ತಂಬರಿ, ಸೊಪ್ಪೆ ಅಂತಲ್ಲ, ಕೊತ್ತಂಬರಿ, ಸಬ್ಸಿಗೆ, ಮೆಂತ್ಯ ಏನ್ ಬೇಕಾದ್ರೂ ಹಾಕೋಬಹುದು. ಇದು ಇನ್ನೊಂದು ವಾರ ಬಿಡ್ತು ಅಂದ್ರೆ ಸ್ವಲ್ಪ ದೊಡ್ಡದು ಇರೋದೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದಾಗತ್ತೆ, ಮತ್ತೆ ಚಿಕ್ಕದು ಇರೋದೆಲ್ಲ ಅದು ಇನ್ನೊಂದು ವಾರದಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗತ್ತೆ. ಈ ರೀತಿಯಾಗಿ ಇರೋ ಜಾಗದಲ್ಲೇ ನಮ್ಗೆ ಏನ್ ಬೇಕೋ ಅದನ್ನ ಬೆಳ್ಕೋಬಹುದು. ಮತ್ತೆ ನೋಡಿ ವಿಳೆದೆಲೆ ಬಳ್ಳಿ ಕೂಡ ಚಿಗುರು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ದಿನನಿತ್ಯ ಬಳಕೆಗೆ ಬೇಕಾಗುವಂತದನ್ನ ನಮ್ಮ ಮನೆ ಹತ್ರನೇ ಇರುವಂತ ಪುಟ್ಟ ಜಾಗದಲ್ಲೇನೆ ಏನ್ ಬೇಕಾದ್ರೂ ಹಾಕೊಂಡು ಈಸಿಯಾಗಿ ಬೆಳ್ಕೋಬಹುದು. ನೋಡಿ ಒಂದ್ ಇಡೀ ಸೊಪ್ಪು ಯಾವುದೇ ಕೆಮಿಕಲ್ ಇಲ್ದಾನೆ ಬೆಳೆದಿರ್ತಕ್ಕಂತ ಸೊಪ್ಪು ಕೂಡ ಸಿಕ್ತು ನನ್ಗೆ. ಹಾಗೆ ಮಲ್ಲಿಗೆ ಗಿಡನ ಪ್ರೂನಿಂಗ್ ಮಾಡಿದೆ, ಅದರಲ್ಲಿ ಕೆಲವೊಂದು ಸಣ್ಣ ಸಣ್ಣ ಮಗುಗಳಾಗಿ ಹೂಗಳು ಬರ್ತಾ ಇದೆ, ಮಗುಗಳಾಗಿದೆ. ಮತ್ತೆ ಕೆಲವೊಂದು ಬಿಸಿಲಿಗೆ ಒಣಗೋಗಿ ಕೈಗೆನೆ ಉದುರ್ಕೊಂಡ್ ಬರ್ತಾ ಇತ್ತು. ಕ್ಲೀನಿಂಗ್ ಮಾಡ್ಬೇಕಾದ್ರೆ ಒಂದು ದಾಸವಾಳ ಕಡ್ಡಿ ಕಟ್ ಆಗೋಯ್ತು, ಅದನ್ನು ತಗೊಂಡ್ ಬಂದು ಒಂದು ಪಾಟಿಗೆ ಹಾಕಿ ನೆಟ್ಟಿದ್ದೆ. ನೋಡಿ ಅದ್ರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಅದು ಇನ್ನು ಸ್ವಲ್ಪ ದಿನದಲ್ಲೇ ಅದು ಕೂಡ ದೊಡ್ಡದಾಗತ್ತೆ. ನೋಡಿ ಎಷ್ಟೆಲ್ಲ ಹೂ ಸಿಕ್ತು, ಎಲ್ಲ ಬರೀ ಸೇವಂತಿ ಹೂ ಸಿಕ್ಕಿದೆ, ಸ್ವಲ್ಪ ಮಲ್ಲಿಗೆ ಹೂ ಸಿಕ್ಕಿದೆ. ಮತ್ತೆ ಹಾಗೆ ಸ್ವಲ್ಪ ಚೆರಿ ಟೊಮೊಟೊನು ತಕೊಂಡ್ ಬಂದೆ. ಆ ಚೆರಿ ಟೊಮೊಟೊ ಎಲ್ಲ ಹಾರ್ವೆಸ್ಟ್ ಮಾಡಿದ್ದು ನಾನು ನಿಮ್ಗೆ ವಿಡಿಯೋದಲ್ಲಿ ತೋರ್ಸೋದಿಕ್ ಹೋಗ್ಲಿಲ್ಲ, ಯಾಕಂದ್ರೆ ವಿಡಿಯೋ ಲೆಂತ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಿಲ್ಲ. ನೀವು ಟೇಬಲ್ ಮೇಲೆ ನೋಡ್ತಾ ಇರ್ಬೋದು, ಚೆರಿ ಟೊಮೊಟೊನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡ್ ಬಂದೆ. ಇನ್ನು ಸ್ವಲ್ಪ ಹಣ್ಣಾಗೋದಿಕ್ಕೆ ಬಿಡ್ತು ಅಂತ ಅಂದ್ರೆ ನಮ್ಗೆ ಮಂಗಗಳ ಕಾಟ, ಹಾಗಾಗಿ ಹಾರ್ವೆಸ್ಟ್ ಮಾಡ್ಕೊಂಡ್ ಬಂದೆ. ಅವಲಕ್ಕಿ ಚೂಡ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ಚೂಡ ಮಾಡೋಣ ಅಂತ. ಅವಲಕ್ಕಿ ಮೀಡಿಯಮ್ ಸೈಜ್ ಅವಲಕ್ಕಿ, ಕಡಲೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಕಡಲೆ ಬೀಜ, ಬೇಕಂದರೆ ಇದಕ್ಕೆ ಕೊಬ್ಬರಿನೂ ಹಾಕ್ಬೋದು, ಕೊಬ್ಬರಿ ಪೀಸನ್ನು ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಹಸ್ಬೆಂಡ್ ಬೇಡ ಅಂದರು. ಡ್ರೈ ಫ್ರೂಟ್ಸು ಅಷ್ಟು ಇಷ್ಟಪಡಲ್ಲ, ಬಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ಕರ್ಬೇವಿನ ಸೊಪ್ಪು, ಮತ್ತು ಇಲ್ಲೊಂದು ಸ್ವಲ್ಪ ಅವಲಕ್ಕಿ ಫಸ್ಟ್ ಒಂದು ದಿನ ಮಾಡಿವೆ, ಹಾಗಾಗಿ ಇನ್ನು ಸ್ವಲ್ಪ ಉಳಿದಿದೆ, ಅದನ್ನು ಸೇರಿಸಿ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮದ್ದೂರುಡೆ ಮಾಡಿದ್ದು. ಆಯಿಲ್ ಕಾಯೋಕ್ಕೆ ಇಡಬೇಕು. ಆಯಿಲ್ ಕಾಯೋಕ್ಕಿಟ್ಟು ಇದರಲ್ಲಿ ಇವಾಗ ಕೆಲಸ ಶುರು ಮಾಡೋಣ, ಬನ್ನಿ. ಅವಲಕ್ಕಿ ಚೂಡ ಮಾಡೋಣ ಅಂತೇಳಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಡು ಅವಲಕ್ಕಿನ ಎಣ್ಣೆಗೆ ಹಾಕೊಂತ ಇದ್ದೆ. ಅವಲಕ್ಕಿನ ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕಿದ್ರೆ ಗೊತ್ತಿದೆ ತೆಗೆಯೋದಿಕ್ಕೆ ಕಷ್ಟ ಆಗತ್ತೆ ಅಂತೇಳಿ ಈ ತರ ತೂತು ಬೇಷನ್ ಏನ್ ಬರುತ್ತೆ ಅದನ್ನ ಬೇಷನ್ ಒಳಗಡೆ ಅವಲಕ್ಕಿನ ಹಾಕಿ ಎತ್ಕೊಂಡು ಮಾಡ್ಕೊಂತ ಇದ್ದೆ. ತುಂಬಾ ಚೆನ್ನಾಗಿ ಅವಲಕ್ಕಿ ಚೂಡ ಆಗಿತ್ತು. ನಾನು ನೆಕ್ಸ್ಟ್ ಯಾವಾಗ್ಲಾದ್ರೂ ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮತ್ತೆ ಹಾಗೆ ಕಾರ್ನ್ ಫ್ಲೆಕ್ಸ್ ಇರುತ್ತೆ ನೋಡಿ, ಅದನ್ನು ಕೂಡ ಅವಲಕ್ಕಿ ಜೊತೆಗೆ ಹಾಕೋಬಹುದು. ಮತ್ತೆ ಕಾರ್ನ್ ಫ್ಲೆಕ್ಸ್ ನ ಕೂಡ ಸಪರೇಟ್ ಆಗಿ ನಾನು ಕಾರ್ನ್ ಫ್ಲೆಕ್ಸ್ ಕೂಡ ಮಾಡ್ಕೊಂಡೆ. ಅದನ್ನು ಕೂಡ ನೀವು ಮೊಸರು ಹಾಕೊಂಡು ಡಯಟ್ ಮಾಡ್ತೀನಿ ಅನ್ನೋರು ಕೂಡ ಕಾರ್ನ್ ಫ್ಲೆಕ್ಸ್ ನ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗತ್ತೆ. ಅದಕ್ಕೆ ಮೊಸರು ಹಾಕೊಂಡು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಅರ್ಲಿ ಮಾರ್ನಿಂಗು ಬೇಗ ಏನೋ ತಿಂಡಿ ಮಾಡಿಲ್ಲ ಅಂದಾಗ ನೀವು ಕಾರ್ನ್ ಫ್ಲೆಕ್ಸ್ ನ ಯೂಸ್ ಮಾಡ್ಕೋಬಹುದು. ಆದ್ರೆ ನಾನಿಲ್ಲಿ ಸ್ನ್ಯಾಕ್ ಟೈಪ್ ಮಾಡ್ತಾ ಇದ್ದೆ, ಹಾಗಾಗಿ ಅದು ಕೂಡ ರೆಡಿ ಆಗ್ತಾ ಇತ್ತು. ಇಲ್ಲಿ ಯಾವ್ದು ರೆಸಿಪಿನ ಶೇರ್ ಮಾಡಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ಹಾಗೆ ನನ್ನ ಚಾನೆಲ್ ನ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ಅಂತ ಕೇಳುತ್ತೆ, ಆಲ್ ಅಂತ ಕೊಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಹಾಗೆ ಹೈಪ್ ಅಂತ ಇರುತ್ತೆ, ದಯವಿಟ್ಟು ಎಲ್ಲರೂ ಹೈಪ್ ಅನ್ನ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗಿತ್ತು ನನ್ನ ಸಂಡೆಯ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.